ಮೂಲೆ ಮನೆ ನಾಗರಾಜಣ್ಣಂಗೆ 4, ಹೂ ಮಾರೋ ಪಾಂಡು ಅಣ್ಣಂಗೆ 10 ಪ್ಯಾಕೆಟ್ ಕೊಟ್ಬಿಟ್ರೆ 2 ದಿನ ಯಾರು ಕೇಳಲ್ಲ. ಅಯ್ಯೋ, ಯಾಕಕ್ಕ ತುಂಬಾ ಭಾರನಾ? ಹೌದು ವೈದೇಹಿ, ಚೂರ್ ಕೈ ಹಿಡಿ. ಒಳ್ಳೆ ಹುಡುಗಿ ನೀನು. ಬುಟ್ಟಿ ಹಿಡ್ಕೊ, ಕೆಳಗಿಳ್ಸೋಣ. ಅಯ್ಯೋ ದೇವ್ರೆ, ಭಾರ ಆಯ್ತು ಅಂತ ಬುಟ್ಟಿನ್ ಹೀಗಿಳಿಸ್ತಾರಾ? ಈ ಗ್ರಾಮಣ್ಣನ್ ಮನೆಗ್ ನಾನು ಏನ್ ಕೊಡ್ಲಿ? ನಿನ್ನ ಅಗರ್ಬತ್ತಿ ಕೊಡ್ಲಾ? ಸರಿ ಹೋಯ್ತು ಬಿಡು. ಹಾಗೆ ಇರು. ಬೇಡ. ಸ್ಮೈಲ್ ಪ್ಲೀಸ್. ಏನ್ ಮಾಡ್ತಿದ್ದೀರಾ? ವೇಟ್ 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 ವೇಟ್. ಹಾ, ಹಾಗೆ ಇರು. ಸ್ಮೈಲ್ ಪ್ಲೀಸ್. ಅಯ್ಯೋ, ಏನ್ ಮಾಡ್ತಿದ್ದೀರಾ? ನೋಡ್ತಾ ಇದ್ದೀನಿ. ಏನ್ನ? ನನ್ ಮುಖನಾ? ಎಲ್ಲಿ ಕಾಣಿಸ್ತಿದೆ? ಅವತ್ ನೋಡಿದ್ರೆ ಇಂಕ್ ಆಗಿತ್ತು, ಇವತ್ ನೋಡಿದ್ರೆ ಮೊಸರಾಗಿದೆ. ಮಣ್ಣು ಮೆತ್ಕೋತೀನಿ. ನಿಮ್ಗೇನ್ ಕಷ್ಟ? ನನ್ ಫೋಟೋ ತೆಗಿರಿ ಅಂತ ನಾನೇನ್ ಹೇಳಿಲ್ವಲ್ಲ. ತೆಗ್ದಿದ್ರು ನಾನ್ ದುಡ್ಡೆಲ್ಲ ಕೊಡಲ್ಲ ಹೇಳ್ತಿದ್ದೀನಿ. ದುಡ್ಡ? ನನಗ್ ಗೊತ್ತು. ದೇವಸ್ಥಾನದಲ್ಲಿ ಜಾತ್ರೆ ಇದ್ದಾಗ ಫೋಟೋಸ್ ತೆಗ್ದು 100-200 ವಸೂಲಿ ಮಾಡೋರು ತಾನೆ ನೀವು? ಅಯ್ಯೋ ದೇವ್ರೆ. ಅದ್ರಲ್ಲಿ ನನ್ ಫೋಟೋಸ್ ಇದ್ರೆ ತೆಗೆದ್ಬಿಡಿ. ಅಪ್ಪಿ ತಪ್ಪಿನೂ ತೊಳೆಯಕ್ ಹೋಗ್ಬೇಡಿ ಹೇಳ್ತಾ ಇದ್ದೀನಿ. ಕ್ಯಾಮ್ರಾ ತೊಳೆದ್ರೆ ಹಾಳಾಗಲ್ವಾ? ಹಾ, ಫೋಟೋನ ತೊಳಿಬೇಕಲ್ಲ. ಓ ಅದಾ? ಅದನ್ನೇ ಹೇಳ್ತಿರೋದು. ಈ ಫೋಟೋನೇನಾದ್ರೂ ದೊಡ್ಡದ್ ಮಾಡ್ಸಿ ಇದಕ್ಕೆ ಫ್ರೇಮ್ ಹಾಕ್ಸಿ ಅಂಗಡಿಲೇನಾದ್ರೂ ಇಟ್ರಿ ಅನ್ಕೊಳ್ಳಿ, ದೃಷ್ಟಿ ಬೊಂಬೆ ಅಂತ ಅನ್ಕೋತಾರೆ ಜನ. ನೀನ್ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ದೃಷ್ಟಿ ಬೊಂಬೆ ಅಂತ ಯಾಕೆ ಅನ್ಕೋತಾರೆ? ಹಾ, ನನ್ ಮುಖಕ್ ಮೊಸರು ಮೆತ್ಕೊಂಡಿದ್ರೆ ಚೆನ್ನಾಗ್ ಕಾಣ್ತಿದ್ದೀನಿ ಅಂತ ರೇಗಿಸ್ತಾ ಇದ್ದೀರಾ ನನ್ನ? ಹೆಣ್ಮಕ್ಳನ್ನ ಹೀಗೆಲ್ಲ ರೇಗ್ಸೋದು ತಪ್ಪಲ್ವಾ? ಕಾರಲ್ಲಿ ವಾಟರ್ ಬಾಟ್ಲ್ ಇದೆ, ಮುಖ ತೊಳ್ಕೊತ್ಯಾ? ಫೋಟೋ ತೆಗಿತೀನಿ. 1 ಪೈಸೆನೂ ಕೊಡಲ್ಲ. ಅಯ್ಯೋ, ದುಡ್ಡು ಬೇಡಮ್ಮ. ಅಯ್ಯೋ ಬೇಡ. ಇವಾಗ ಫೋಟೋ ತೆಗ್ದು ಅದನ್ನ ತೊಳೆದ್ಬಿಟ್ಟು ಜಾತ್ರೆ ಸಮಯದಲ್ಲಿ 10 ರೂಪಾಯಿಗೊಂದು 10 ರೂಪಾಯಿಗೊಂದು ಅಂತ ಒಳ್ಳೆ ಕಡ್ಲೆಕಾಯಿ ಮಾರ್ದಂಗ್ ಮಾರ್ಬಿಡ್ತೀರಾ. ದೇವ್ರೇ, ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡ್ರಾ? ನನ್ಗೆಲ್ಲ ಗೊತ್ತಿದೆ ಅನ್ಕೊಂಡಿದ್ದೆ. ನಿನ್ ಬಗ್ಗೆ ತಿಳ್ಕೋಬೇಕಾಗಿರೋದು ತುಂಬಾ ಇದೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಇಷ್ಟಕ್ಕೂ ಬ್ಯಾಗಲ್ಲಿ ಏನಿದೆ? ಅಗರ್ಬತ್ತಿಗಳು. ಏನ್ ಕಿತ್ಕೊಂಡ್ಬಿಡ್ತೀರಾ? ಇಲ್ಲ, ನೋಡಿದ್ ಒಂದೇ ದಿನದಲ್ಲಿ ನನ್ನ ಡ್ರೈವರ್ ಆಗಿ, ಫೋಟೋಗ್ರಾಫರ್ ಆಗಿ, ಕಳ್ಳನಾಗಿ ಮಾಡಿದ್ ನಿನಗೆ ಥ್ಯಾಂಕ್ಸ್.
ಪಾಪ ಯಾರೋ ಮುಗ್ಧ ಅನ್ಸತ್ತೆ, ಹೇಗ್ ಬದುಕ್ತಾನೋ ಏನೋ. ಎರಡ್ ಕಾಗೆಗಳ ಮಧ್ಯೆ ಕೋಗಿಲೆ ಏನ್ ಮಾಡುತ್ತೆ ಬಿಡಿ. ಇಂಥ ಒಡವೆಗಳು ಎಷ್ಟೆಷ್ಟಿದ್ವೋ, ಹೆತ್ತ ಮಗನ್ ಪುಣ್ಯದಿಂದ ಒಂದೊಂದೇ ಮಾಯ ಆಯ್ತು. ನಾನೇ ಕದ್ದಿರೋ ತರ ಹೇಳ್ತೀಯಲ್ಲಮ್ಮ. ಏಯ್, ಕೆಲವನ್ನ ಅಡ ಇಟ್ಟೆ, ಕೆಲವನ್ನ ಮಾರ್ಬಿಟ್ಟೆ. ನೀನ್ ಹೀಗೆ ಮಾಡ್ತಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ದೆ, ಕೇಳಿದ್ಯಾ? ನನ್ ಬಿಸ್ನೆಸ್ ಏನಾದ್ರೂ ಉದ್ಧಾರ ಆದ್ರೆ ಸಂತೋಷ ಪಡೋದು ಅಪ್ಪನೇ ಅಲ್ವಮ್ಮ. ಅವ್ರಿಗೆ ಗೊತ್ತಾಗಲ್ಲ ಬಿಡೋ ವಾಲಿ. ಅಷ್ಟಕ್ಕೂ ಅವ್ನು ಏನ್ ಬಿಸ್ನೆಸ್ ಮಾಡೋಕ್ ಹೊರಟಿದಾನೆ ಅಂತ ನಿನ್ಗೇನಾದ್ರೂ ಗೊತ್ತೇನಮ್ಮ? ಲಕ್ಷ ಹಾಕಿದ್ರೆ 2 ಲಕ್ಷ ಬರುತ್ತಂತೆ. ನೀವ್ 1 ಕೋಟಿ ಕೊಟ್ರೆ ಡಬಲ್ ಆಗುತ್ತೆ. 2 ಕೋಟಿ ಬರುತ್ತೆ ಅನ್ಕೊಂಡ್ಯಾ? ನಾನು ಹಾಕೊಳ್ಳೋ ಕೋಟು 1-2 ಎಕ್ಸ್ಟ್ರಾ ಇರ್ಬೋದೇನೋ. ಇವನು ಮಾಡೋ ಎಕ್ಸ್ಟ್ರಾಗಳಿಗೆ ಸಾಲ ಒಂದು ಬಿಟ್ಟು ಬೇರೆ ಏನು ಉಳಿಯಲ್ಲ. ನೀವೇ ಹೀಗನ್ನೋದು. ನಿಮ್ ಅಣ್ಣ ದಶರಥ್ ರಾಮ್ ಬಾವ ಮಗನ್ನ ಅಮೆರಿಕಾದಲ್ಲಿ ಓದಿಸ್ತಿದ್ದಾರೆ. ಅಮ್ಮನವ್ರ ಗುಡಿಗೆ ಹೋಗು ಅಂದ್ರೆ ಅಮ್ಮನ ಜೊತೆಲಿ ಇರೋದ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂದ. ದೇವಾಂಶ್ಗೆ ಅಮೆರಿಕಲ್ ಸೀಟ್ ಕೊಟ್ಟಿದ್ದಾರೆ, ಇವನ್ಗೆ ಬಸ್ಸಲ್ಲಿ ಕೂಡ ಸೀಟ್ ಕೊಡಲ್ಲ. ಯಾಕೆ ಇವನ್ನ ಇನ್ನೂ ವಹಿಸ್ಕೊಂಡು ಬಂದು ಸಪೋರ್ಟ್ ಮಾಡ್ತಾ ಇದೀಯಾ? ನೋಡಿದ್ಯಮ್ಮ, ಆ ಲಕ್ಕಿಗಿಂತ ನಾನು 3 ವರ್ಷ ದೊಡ್ಡವನಾಗಿದ್ರು ನಾನಿನ್ನು ಯಾರ ಕುತ್ತಿಗೆಗೂ 3 ಗಂಟೆ ಹಾಕಿಲ್ಲ ಅಂತಿದ್ದಾರೆ ಅಪ್ಪ. ಆಗ್ಬೇಕಾಗಿರೋದೇನು ಗೊತ್ತಾ? ನನ್ ಮಗ ವಾಲಿ ಮದ್ವೆ. ಮೊಮ್ಮಗ ಏನಾದ್ರೂ ಹುಟ್ಟಿದ್ರೆ ನಿಮ್ ಅಣ್ಣನ ಆಸ್ತಿ ನಮ್ಗೆ ಬರುತ್ತೆ. ಇಂಥ ಆಸೆ ಎಲ್ಲ ನೀವ್ ಇಟ್ಕೋಬೇಡಿ. ಗಂಜಿಗ್ ಹಾಕೋಕ್ ಉಪ್ಪಿಲ್ಲ ಅಂದ್ರು ಹಾಲ್ಗ್ ಹಾಕೋಕೆ ಸಕ್ಕರೆ ಬೇಕು ಅಂತ ಆಸೆ ಪಟ್ರೆ ಉದ್ಧಾರ ಆಗ್ತೀವಿ. ಅಷ್ಟಕ್ಕೂ ಇವನಿಗೆ ಮದ್ವೆ ಆಗುತ್ತೆ ಅನ್ಕೊಂಡಿದ್ಯಾ ನೀನು? ಲಕ್ಕಿನ ಮದ್ವೆ ಆಗಿದ್ದಾಳಲ್ಲ, ಆ ಊರ್ಮಿಳ ರೇಂಜ್ಗೆ ಯಾರಾದ್ರೂ ಇದ್ರೆ ಹೇಳಿ, ಹೋಗಿ ನೋಡ್ಕೊಂಡ್ ಬರ್ತೀನಿ. ವೈದೇಹಿ, 1 ನಿಮಿಷ ಬರ್ತೀಯಾ? ಅಗರ್ಬತ್ತಿ ಮಾರಕ್ ಹೋಗಿದ್ದಾಳೆ ಕಣೋ, ನಿಂಗ್ ಹೇಳಿಲ್ವೇನೋ? ನಿಮಗ್ ಹೇಳೋದಕ್ಕೆ ನನ್ನ ಹತ್ರ ಹೇಳಿದಾಳೆ. ಹಾಗಲ್ಕಾಯಿ ಗುಜ್ಜು ಹಾಕಿದೀನ್ರಿ. ಯಾಕೆ ನನ್ ಮಗನ್ಗೆ ಕಹಿ ಅಡ್ಗೆ ಮಾಡ್ಕೊಡ್ತೀಯಾ? ಸ್ವೀಟ್ ತಿನ್ನಂಗಿಲ್ವಲ್ಲ ಅಜ್ಜಿ? ಹಾ? ನೀನ್ ಹೋದ್ಮೇಲೆ ನಾನ್ ಬರೀ ಸ್ವೀಟ್ ತಿನ್ನೋದು. ಗೊಣಗ್ತಾ ಇದೆಯಲ್ಲ, ಜೋರಾಗಿ ಹೇಳೋ. ಹಾ. ನಮಸ್ಕಾರ ಜಾನಕಿ ರಾಮ್ ಅವರೇ. ನಮಸ್ಕಾರ, ಬನ್ನಿ. ಆಫೀಸ್ಗೆ ಹೊರಟಿದ್ದೀರಿ ಅನ್ಸತ್ತೆ. ಸ್ವಲ್ಪ ತಡ ಆಗಿದ್ರು ಹೊರಟ್ಬಿಡ್ತಿದ್ದೆ, ಕೂತ್ಕೊಳ್ಳಿ. ಸುನಂದ, ಕುಡಿಯೋದಕ್ಕೆ ಏನಾದ್ರೂ ತರ್ತೀಯಾ? ಆಯ್ತು, ನಿಂತ್ಕೋ. ಶ್ರೀಯಾ ತರ್ತಾಳ್ ಬಿಡು. ಹೊರಡ್ಬೇಕಾದ್ರೆ ಕೆಲ್ಸ ಕೊಡ್ತಿಯಲ್ಲೇ? 4 ಗ್ಲಾಸ್ ತಗೊಂಡ್ ಬಾ. ಮದ್ವೆ ವಯಸ್ಸಿಗೆ ಬಂದಿರೋ ನೀನು ಊರಿನ ದೊಡ್ಡೋರ್ ಕಣ್ಣಿಗೆ ಬೀಳ್ಬೇಕು. ದೊಡ್ಡ ಮಗಳು ವೈದೇಹಿಗಿಂತ ಮುಂಚೆ ಚಿಕ್ಕವಳಿಗೆ ಮದುವೆ ಮಾಡ್ತೀರಾ? ಕಾಲ ಕೂಡ್ ಬರ್ಬೇಕಷ್ಟೇ, 2 ಮದ್ವೆ ಒಟ್ಟಿಗೆ ಆಗೋಗತ್ತೆ. ಅಮ್ಮ, 1 ನಿಮಿಷ. ಹಾ, ಏನ್ ವಿಷಯ? ಜಾನಕಿ ರಾಮ್ ಅವರೇ, ದೇವಸ್ಥಾನದ ಹತ್ರ ಇರೋ ಆಡಿಟೋರಿಯಂನಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇಟ್ಕೊಂಡಿದೀವಿ. ಒಳ್ಳೇದು. ಈಗ ಅಡ್ವಾನ್ಸ್ ಕೊಟ್ಟು ಹಾಲ್ ಬುಕ್ ಮಾಡ್ತೀವಿ. ನಾಳೆ 10 ಗಂಟೆಗೆ ಪ್ರೋಗ್ರಾಮ್ ಶುರು ಆಗುತ್ತೆ. ನೀವು ಇದ್ರೆ ಚೆನ್ನಾಗಿರುತ್ತೆ. ನಿಮ್ ಮಗಳು ಕೂಡ ಭರತನಾಟ್ಯ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಶ್ರೀಯಾ ಭರತನಾಟ್ಯ ಮಾಡಿದ್ರೆ ನವಿಲ್ ನಾಚ್ಕೊಂಡು ಅಸೂಯೆ ಪಡತ್ತೆ. ಅಷ್ಟು ಚೆನ್ನಾಗ್ ಮಾಡ್ತಾಳೆ. ಅದಕ್ಕೆ ಕೇಳಿದ್ದಮ್ಮ. VIP ಗಳು ಬರ್ತಾ ಇದ್ದಾರೆ, ಅವ್ರಿಗಿಷ್ಟ ಆದ್ರೆ ಇನ್ನೂ ಒಳ್ಳೇದಲ್ವೇ? ಮದ್ವೆ ವಯಸ್ಸೋರ? ಅಮ್ಮ, ನಾಳೆ 10 ಗಂಟೆಗೆ ನಮ್ಮ ಆಫೀಸಲ್ಲಿ ಆಡಿಟಿಂಗ್ ಇದೆ. ಆಡಿಟೋರಿಯಂ ಕೀನ ಶ್ರೇಯಾ ತಗೊಂಡ್ ಬರ್ತಾಳೆ.
ಹಾಗೆ ನಿಮ್ ಫಂಕ್ಷನ್ ಅಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾಳೆ. ನಾವಿನ್ ಹೋಗಿ ಬರ್ತೀವಿ. ಹಾ. ಬರ್ತೀವಮ್ಮ. ಹಾ ಸರಿ ಸರಿ. ಅಮ್ಮ ನಾನ್ ಹೋಗ್ ಬರ್ತೀನಿ. ಈಗೆಲ್ಲಿಗೆ ಹೋಗ್ತಿದ್ಯೆ? ನಟರಾಜ್ ಮಾಸ್ಟರ್ ಡ್ಯಾನ್ಸ್ ಕ್ಲಾಸ್ಗಮ್ಮ. ಗೆಜ್ಜೆ ಎಲ್ಲಿ ಸ್ಟೈಲ್ ಆಗಿ ಬ್ಯಾಗ್ ಹಾಕೊಂಡು ಹೋಗ್ತಿದ್ಯಾ? ಇದ್ರಲ್ಲಿ ಸ್ಟೈಲ್ ಏನ್ ಬಂತು? ನಿನ್ನಲ್ಲಿ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ, ಬಾಮ್ಮ. ಆ, ಬೇಡ ಅಪ್ಪ, ರಾಧಾ ಗಾಡಿ ತರ್ತೀನಿ ಅಂದ್ಲು, ಒಟ್ಟಿಗೆ ಹೋಗ್ತೀವಿ. ಡ್ಯಾನ್ಸ್ ಅಂದ್ರೆ ಪಂಚ ಪ್ರಾಣ ಅವಳಿಗೆ. ಆ ಶಿವನೇ ಮೆಚ್ಕೋತಾನೆ. ಬರ್ತೀನಿ ಸುನಂದ, ಬರ್ತೀನಮ್ಮ. ಬೇಗ ಬಂದ್ಬಿಡು. ನಾಳೆ ಬೆಳಿಗ್ಗೆ ಆಡಿಷನ್ಗೆ ಹೋಗ್ಬೇಕು. ಅಪ್ಪ ನೋಡಿದ್ರೆ ಆಡಿಟೋರಿಯಂ ಅಲ್ಲಿ ಏನೋ ಫಂಕ್ಷನ್ ಇದೆ, ಅಲ್ಲಿ ನಾನ್ ಡ್ಯಾನ್ಸ್ ಬೇರೆ ಮಾಡ್ಬೇಕಂತೆ. ಈಗ ನಾನ್ ಹೇಳ್ದಂಗ್ ನೀನೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಹೇಯ್ ನಿಂತ್ಕೋ. ಅಣ್ಣ ಕಾಫಿ ತಗೊಳ್ಳಿ ಅಣ್ಣ. ಹಾ ಕರೆಕ್ಟ್ ಟೈಮ್ ಬಂದೆ ರಂಗ. ಈ ಫೋಟೋಸ್ ನೋಡು. ನೋಡ್ದೆ. ಹೇಗಿದೆ? ಹೇಗಿರ್ಬೇಕು ಹಾಗೆ ಇದೆ ಅಣ್ಣ. ಏಯ್, ಇದ್ರಲ್ಲಿರೋ ಹುಡ್ಗಿನ್ ನೋಡು. ಹುಡುಗಿನ ಇದ್ರಲ್ಲಿ ಹುಡುಗಿ ಎಲ್ಲಿದ್ದಾಳೆ? ನಿನಗೆ ಕಾಣಿಸ್ತಾ ಇಲ್ವಾ? ನಾನ್ ಮಾತ್ರ ಅಲ್ಲ, ಕಣ್ ಕಾಣಿಸೋರು ಯಾರು ಇದ್ರಲ್ಲಿ ಹುಡುಗಿ ಇದ್ದಾಳೆ ಅಂತ ಅನ್ನಲ್ಲ. ಆದ್ರೆ ನನಗೆ ಕಾಣಿಸ್ತಾ ಇದ್ದಾಳಲ್ಲ. ಅಣ್ಣ ಹುಡುಗಿ ಅಂದ್ರೆ ಅವಳ ಮುಖ, ಅವಳ ಜುಟ್ಟು ಕಾಣಿಸ್ಬೇಕು. ಈ ಫೋಟೋದಲ್ಲಿ ಏನು ಕಾಣಿಸ್ತಾ ಇಲ್ಲ. ಹೇಯ್, ಇಟ್ಸ್ ಅನ್ ಆರ್ಟ್, ಕಲೆ. ಕನ್ಸಲ್ ಬರೋ ಹುಡುಗಿನು ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತಾಳೆ. ಎಲ್ಲಿಂದ ಬಂದಿದ್ದಾರಣ್ಣ ಇವರು? ಒಳ್ಳೆ ಪೇಂಟಿಂಗ್ ತರ ಇದ್ದಾರೆ. ಮುಖಕ್ಕೆ ಇಂಕ್ ಆದಾಗ ಮತ್ತೆ ಮೊಸರು ಬಿದ್ದಾಗ ತೆಗ್ದಿರೋ ಫೋಟೋಸ್ ಇವು. ಇವ್ರು ಪೌಡರ್ ಹಚ್ಕೊಳ್ಳೋದ್ವಾ? ಬರೀ ಇಂಕು ಮೊಸರು ಹಚ್ಕೊಳ್ಳೋದಾ? ಪಾಪ, ವಾಶ್ ಮಾಡ್ಕೊಳಕ್ಕೆ ಅವಾಗ ನೀರ್ ಇರ್ಲಿಲ್ಲ. ನನ್ ಮಫ್ಲರ್ ತಗೊಂಡು ಒರೆಸ್ಕೊಂಡ್ಲು. ನಿಮ್ಮ ಮಫ್ಲರಾ? ಯಾ, ಅವಳೇ ತಗೊಂಡೋದ್ಲು. ತಗೊಂಡೋಗಿರೋದಲ್ಲ, ಅದು ಎತ್ಕೊಂಡೋಗಿರೋದು. ಅವಳಂತವಳಲ್ಲ ರಂಗ. ಎಂತವಳು ಅಂತ ನಾನೇ ಹೇಳ್ತೀನಿ. ಯಾರ ಹುಡುಗಿ? ಗೊತ್ತಿಲ್ವೋ, ಬಟ್ ಈ ಸಲ ಪರ್ಫೆಕ್ಟ್ ಆಗಿ ಫೋಟೋಸ್ ತೆಗೆದು ತೋರಿಸ್ತೀನಿ. ಮನ್ಸಿಟ್ ತೆಗೆದ್ರೆ ಚೆನ್ನಾಗಿ ಬರುತ್ತಲ್ವ ರಂಗ? ಏನೇನೋ ಮಾತಾಡ್ತವ್ರಲ್ಲ. ಎಷ್ಟೊತ್ತಾಯ್ತು ಬಂದು? ಗಂಟೆ ಆಯ್ತು. ಸಾರಿ ಲಂಕೇಶ್, ನಾನ್ ಮನೆಯಿಂದ ಇನ್ನೇನ್ ಹೊರಡ್ತಿದ್ದೆ, ಅವ್ರು ಬಂದ್ಬಿಟ್ರು. ಯಾರು? ಅಯ್ಯೋ, ಅದೊಂದ್ ದೊಡ್ಡ ಕತೆ. ಏನು ಅಂತ ಹೇಳಿ? ಅಯೋಧ್ಯ ನಾಟ್ಯ ಮಂಡಳಿಯವ್ರ ಕಡೆಯಿಂದ ನಾಳೆ ನಡೀತಾ ಇರೋ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಡ್ಯಾನ್ಸ್ ಮಾಡು ಅಂದ್ರು. ಅಪ್ಪಿತಪ್ಪಿ ಓಕೆ ಅನ್ಬಿಟ್ಯಾ? ಅಪ್ಪ ಒಪ್ಕೊಂಡ್ರು. ಸರಿ ಬಿಡು, ಲಕ 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 ಅಂತ ಯಾರೋ ಹೇಳ್ತಾರೆ,
ತೋಮ್ ಅಂತ ನಿನ್ ಕುಣಿ. ನಾಳೆ ಆಡಿಷನ್ ಮಿಸ್ ಆದ್ರೆ ಪಾತ್ರೆ ತೊಳೆಯೋ ಪಾಠ ಕೂಡ ಸಿಗಲ್ಲ ನಿನ್ಗೆ. ನಾಳೆನಾ? ಯಾ ಒಂದ್ ನಿಮಿಷ, KGF ನೀಲ್ ಫೋನ್ ಮಾಡ್ತಾ ಇದಾರೆ. ಡೈರೆಕ್ಟ್ರೆ, ಲಿಂಕ್ ಲಂಕೇಶ್ ಮಾತಾಡ್ತಾ ಇರೋದು. ಹೀರೋಯಿನ್ ಮೆಟೀರಿಯಲ್. ಓಕೆ ಸರ್. ಶ್ರೇಯಾ ಅಂತ ನನಗೆ ಗೊತ್ತಿರೋ ಒಬ್ಳು ಹುಡುಗಿ ಇದ್ದಾಳೆ ಸರ್. ಸರಿ ಸರ್, ಒಳ್ಳೇದು ಸರ್. KGF ಮೂವಿ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರ? ನಾನು KGF ನೀಲ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ, ನ್ಯೂಮರಾಲಜಿ. ಚಾನ್ಸ್ ಕೊಡ್ತಾರಂತ? ನಾಳೆ ಆಡಿಷನ್ ಅಲ್ಲಿ ಫೋಟೋ ಶೂಟ್ ಮಾಡಕ್ ಹೇಳಿದ್ದಾರೆ. ಫೋಟೋ ಓಕೆ ಆದ್ರೆ ಅವ್ರ ಫ್ರೆಂಡ್ ನರತನ್ ಅವ್ರಿಗೆ ಕಳ್ಸೋಕ್ ಹೇಳಿದ್ದಾರೆ. ಅದೇ ಅವರು ನರ್ತನ್ ಅಲ್ವಾ, ಮಫ್ತಿ ಡೈರೆಕ್ಟರ್? ನಾನು ನರತನ ಅಂತ ಸೇವ್ ಮಾಡ್ಕೊಂಡಿದ್ದೀನಿ, ಆಸ್ಟ್ರಾಲಜಿ. ಅಯ್ಯೋ ಅಕ್ಕ, ನೋಡ್ಬಿಟ್ಲೇನೋ. ತಲೆ ಕೆಡ್ಸ್ಕೋಬೇಡ. ಹುಡುಗರು ಸೀಟಿ ಹೊಡೆದ್ರೆ ಸಂಪ್ರದಾಯಸ್ಥ ಹುಡುಗಿರು ತಲೆ ಎತ್ ಕೂಡ ನೋಡಲ್ಲ. ಹಬ್ಬಾ, ಇದು ಸೈಕಾಲಜಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಬಯೋಲಜಿ, ದೇಹ ಪ್ರದರ್ಶನ. ಯಾಕಂದ್ರೆ ನೀನು ಸಿನಿಮಾ ಹೀರೋಯಿನ್ ಆಗ್ಬೇಕು. ಸೂಪರ್, ಎಕ್ಸಲೆಂಟ್, ಮಾರ್ವಲಸ್, ವೆರಿ ಗುಡ್, ವೆರಿ ಗುಡ್. ಲೇ ಸುನಂದ, ಒಂದ್ ನಿಮಿಷ ಬಾರೆ ಇಲ್ಲಿ. ಹೊಟ್ಟೆ ಹಸಿತಾ ಇದೆ, ತಟ್ಟೆ ಹಾಕ್ ಬಾರೆ. ಅಜ್ಜಿ ಕೂಗ್ತಿದ್ರು, ಅಮ್ಮ ಯಾಕೆ ಉತ್ತರ ಕೊಡ್ತಿಲ್ಲ? ಪಾಪ, ಅಮ್ಮನೇ ಎಲ್ಲ ಕೆಲಸ ಮಾಡ್ಬೇಕು ಅಂದ್ರೆ ಸುಸ್ತಾಗದೆ ಇರುತ್ತಾ? ಅಮ್ಮ ಮಲ್ಕೊಳ್ಳಿ. ಏನಾಗಿದ್ಯಾ ನಿನ್ಗಿವತ್ತು? ನಾನಷ್ಟ್ ಕರೀತಾ ಇದ್ರು ಬಾಯೇ ಬಿಡ್ತಾ ಇಲ್ವಲ್ಲ. ನಿನ್ ಲೋಕದಲ್ಲೇ ಇರ್ತೀಯ. ಹಾಳಾದ ಇಂಗ್ಲಿಷ್ ಮಾತ್ರೆ ತಗೊಂಡು ಯಾವಾಗ್ಲೂ ಬಿದ್ಕೊಂಡಿರ್ತಾಳೆ. ನಾನ್ ಹಾಕೊಟ್ರೆ ಅಜ್ಜಿಗಿಷ್ಟ ಆಗಲ್ಲ, ಏನ್ ಮಾಡ್ಲಿ? ಇದೇನ್ ಹೊಸ್ತಲ್ವಲ್ಲ. ತುಂಬಾ ಹಸ್ವಾಗಿದೆ ಅನ್ಸುತ್ತೆ, ಅದಕ್ಕೆ ಅಜ್ಜಿ ಅಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಾರೆ. ನನಗೊಂದೆರಡು ಮಾತು ಬೈದ್ರೂ ಪರವಾಗಿಲ್ಲ, ಅವ್ರು ತಿಂದ್ರೆ ಸಾಕು. ಸುನಂದ, ಬರ್ತಾ ಇದ್ಯಾ ಇಲ್ಲ ಅಲ್ಲೇ ನೆಗದ್ ಬಿದ್ದಿದ್ಯಾ? ಊಟ ತಂದೆ ಅಜ್ಜಿ. ಅನ್ನ ಬಿಸಿ ಇದೆ, ಕೈ ಸುಡ್ಬೋದು, ಹುಷಾರು. ನಿಂಗ್ಯಾರೇ ತಗೊಂಬರಕ್ ಹೇಳಿದ್ದು? ಅಮ್ಮ ಮಲ್ಕೊಂಡಿದ್ದಾರೆ ಅಜ್ಜಿ.
ಆಗ್ಲೇ ತಿಂದು ಮಲಗಿದಾಳೆ ಅನ್ಸತ್ತೆ. ಹೊರಗಿಂದ ಈಗ ಬಂದು ಮಡಿ ಮೈಲ್ಗೆ ಏನು ನೋಡ್ದೆ ನನ್ಗೆ ಊಟ ಕೊಡಕ್ ಬಂದಿದ್ಯೇನೆ ನೀನು? ಈ ರಾಮ್ ಭಕ್ತಿಗೆ ಅವಮಾನ ಮಾಡ್ತೀಯೇನೆ? ಕೈ ತೋರ್ಸೆ. ನಿನ್ನ ದರಿದ್ರ ಕೈಗಳನ್ನ ತೋರ್ಸು ಅಂದೆ. ಯಾರೋ ಕೂಗುದ್ರಲ್ಲ. ಹೊಡೆದ್ರೆ ಅಮ್ಮ ಅಂದೆ ರಾಮ ಅಂತೀಯಲ್ಲೇ, ಕೊಬ್ಬು ಜಾಸ್ತಿನಾ? ಇಲ್ಲ ಅಜ್ಜಿ. ಅತ್ತೆ, ಏನಾಯ್ತು? ನನ್ ಮೂತಿ ಏನೇ ನೋಡ್ತಿದ್ಯಾ? ಬಿಸಿ ಅನ್ನ ತರ್ಬೇಕಾದ್ರೆ ತಟ್ಟೆ ಕೆಳಗೆ ಬಟ್ಟೆ ಇಟ್ಕೊಂಡ್ ಬರ್ಬೇಕು ಅಂತ ಗೊತ್ತಿಲ್ವಾ ಇವಳಿಗೆ?